ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಒಂದು ಇಡೀ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ಹಳೆಯದು ಮತ್ತು ಅತಿ ದೊಡ್ಡದಾದ ಒಂದು ಫೋರ್ಟ್ಗೆ ಕಟ್ಕೊಂಡು ಬಂದಿದ್ದೀನಿ. ಇದು ಎಲ್ಲಿದೆ, ನಾವು ಹೇಗೆ ಹೋಗಬೇಕು ಮತ್ತು ಇಲ್ಲಿ ವೀಕ್ಷಿಸಬಹುದಾದಂಥ ಸ್ಥಳಗಳು ಯಾವುದು ಮತ್ತು ಇದರ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ. ಸ್ನೇಹಿತರೆ, ನಾವು ಇಲ್ಲಿಗೆ ಹೋಗ್ಬೇಕಾದ್ರೆ ನಾವು ಮೊದಲಿಗೆ ಎಂಟ್ರೆನ್ಸ್ ಫೀಸ್ನ ಸ್ಲಿಪ್ನ ತಗೋಬೇಕಾಯ್ತದೆ. ಅದು ಪ್ರತಿಯೊಬ್ಬ ವ್ಯಕ್ತಿಗೂ 25 ರೂಪಾಯಿನ ಒಂದು ನಾವು ಪೇ ಮಾಡಬೇಕಾಗ್ತದೆ ದೊಡ್ಡವ್ರಿಗೆ. ಆದರೆ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿಯ ಪೇಯಬಿಲ್ ಇಲ್ಲ. ಹಾಗಾದ್ರೆ ಬನ್ನಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಇದ್ರ ಪ್ರತಿಯೊಂದು ವಿವರವನ್ನ ನಾನು ನಿಮ್ಗೆ ಈಗ ತೋರಿಸ್ತೇನೆ. ನಿಮ್ಗೆ ಈಗ ಹೇಳಲಿಕ್ಕೆ ಹೊಂಟಿರುವಂತ ಪ್ಲೇಸೇ ಆಗ್ವಾಡ ಕೋಟೆ. ಇದು ಗೋವಾದಲ್ಲಿ ಇದೆ. ಇದು ಬೆಂಗಳೂರಿಂದ 600 ಕಿಲೋಮೀಟರ್ನಲ್ಲಿದೆ ಮತ್ತು ಗೋವಾದಲ್ಲಿ ಅತಿ ಆಕರ್ಷಣೀಯ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಆಗ್ವಾಡ ಫೋರ್ಟ್ ಅಂದ್ರೆ ಏನಂತಂದ್ರೆ ಇದು ನೀರು ಸಂಗ್ರಹಿಸಿದಂತ ಸ್ಥಳ. ಇದು ಪೋರ್ಚುಗೀಸರ ಒಂದು ವ್ಯಾಪಾರ ಆಡಳಿತ ಕೇಂದ್ರವಾಗಿತ್ತು. ಇದು ಯಾಕಂದ್ರೆ ಇದು ಸುರಕ್ಷಿತವಾಗಿ ಇರಲಿಕ್ಕೆ, ಯಾಕಂದ್ರೆ ಡಚ್ಚರು ಮತ್ತು ಮರಾಠರ ಒಂದು ದಾಳಿಯಿಂದ ತಪ್ಪಿಸಿಕೊಳ್ಳಲು ಈ ಕೋಟೆಯನ್ನ ಪೋರ್ಚುಗೀಸರು 1612ರಲ್ಲಿ ನಿರ್ಮಿಸಲಾಗಿದೆ. ಆಗ್ವಾಡ ಅಂತ ಅಂದ್ರೆ ಏನಂತಂದ್ರೆ ಈ ಪೋರ್ಚುಗೀಸರ ಭಾಷೆಯಲ್ಲಿ ನೀರು ಅಂದರ್ಥ. ಇಲ್ಲಿ ನೀರನ್ನು ಸೇಕರಿಸಿ ಬರುತ್ತಿದ್ದಂತ ಬೋಟ್ಗಳು ಮತ್ತು ಕಂಟೈನರ್ಗಳಿಗೆ ತುಂಬಿಸಿಕೊಳ್ಳಲು ಅಂತ ಸ್ಥಳವೇ ಈ ಆಗ್ವಾಡ್ ಫೋರ್ಟ್. ಈ ಕೋಟೆಯಲ್ಲಿ ಏನೇನು ವಿಶೇಷಗಳಿದೆ ಅಂದ್ರೆ ದೊಡ್ಡ ಗಡಿಯಾರ, ಲೈಟ್ ಹೌಸ್ ಮತ್ತು ಕಾರಾಗೃಹಗಳು ಕೂಡ ಇದೆ. ಕಾರಾಗೃಹ ಏನಕ್ಕೆ ಅಂತಂದ್ರೆ ಪೋರ್ಚುಗೀಸರ ವಿರುದ್ಧ ಗೋವನ್ನು ಸ್ವತಂತ್ರಗೊಳಿಸಲಿಕ್ಕೆ ಹೋರಾಟ ಮಾಡ್ತಿದ್ದಂತ ಕೈದಿಗಳನ್ನ ಇಲ್ಲಿ ಅವರು ಸಂಗ್ರಹಿಸ್ತಿದ್ರು. ಮತ್ತೆ ಸರಕು ಸಾಗಾಣಿಕೆ ವ್ಯವಸ್ಥೆಯಲ್ಲಿ ಯಾರಾದರೂ ತಪ್ಪುಗೈದ್ರೆ ಅಂದ್ರೆ ಮಾದಕ ವಸ್ತುಗಳನ್ನ ಅವರು ಏನಾರ ಸಾಗಾಣಿಕೆ ಮಾಡ್ತಿದ್ದಿ ತಪ್ಪನ್ನಲ್ಲಿ ಸಿಗಾಕೊಂಡಾಗ ಅವರನ್ನ ಈ ಕೋಟೆಯಲ್ಲೇ ಬಚ್ಚಿಡ್ತಿದ್ರು ಅಂತ ಹೇಳಲಾಗ್ತದೆ. ಇದು ಮಾಂಡವಿ ನದಿ ದಡದ ಬೆಟ್ಟದ ತುದಿಯಲ್ಲಿದೆ. ಹಾಗಾದ್ರೆ ಬನ್ನಿ ಒಳಗಡೆ ಹೇಗಿದೆ ಅನ್ನುವುದನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇದು ಕೋಟೆ ಹಳೆಯದಾದ್ರೂ ಅಂದ್ರೆ 400 ವರ್ಷಗಳ ಹಳೆಯದಾದ್ರೂ ಈಗಲೂ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದ್ರ ಜೊತೆ ಇನ್ನು 3 ಕೋಟೆಗಳನ್ನ ಕಟ್ಟಲಾಗಿತ್ತು. ಆದ್ರೆ ಈಗ ಅವು ನೀರಿನ ರಭಸಕ್ಕೆ ಮಣ್ಪಾಲಾಗಿದೆ. ಈ ಕೋಟೆ ಇನ್ನೂ ಭದ್ರವಾಗಿ ನಾವು ನೋಡ್ಬೋದು. ಮತ್ತು ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಅತಿ ಸುಂದರವಾದಂತಹ ಸ್ಥಳ. ಇಲ್ಲಿ ನವೆಂಬರ್ನಿಂದ ಮಾರ್ಚ್ವರೆಗೆ ಇಲ್ಲಿ ಪ್ರವಾಸಿಗರ ತುಂಬಾ ಚೆನ್ನಾಗಿರ್ತದೆ ನೋಡ್ಲಿಕ್ಕೆ. ನೀವು ನೋಡ್ತಾ ಇರುವಂಥದ್ದು ದೊಡ್ಡ ಗಡಿಯಾರ, ಲೈಟ್ ಹೌಸ್ ಇದು. ಸ್ನೇಹಿತರೆ, ನೀವು ಏನಾದರೂ ಗೋವಾದ ಪ್ರವಾಸದಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ನೋಡಲೇಬೇಕಾದಂಥ ಸ್ಥಳ ಇದು. ನಾನು ನಿಮಗೆ ಇದು ತೋರಿಸ್ತಾ ಇರುವಂಥದ್ದು ಜೈಲು, ಅಂದರೆ ನಾನು ಗುಪ್ತವಾಗಿ ಕೈದಿಗಳನ್ನು ಇಡ್ತಿದ್ರು ಅಂತ ಹೇಳಿದ್ನಲ್ಲ, ಇದೇ ಅದು. ಮತ್ತು ಈ ಕೋಟೆಯ ನಕ್ಷೆಯನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಇದ್ರೊಳಗಡೆ ಕೂಡೋದಲ್ಲ, ಕೈದಿಗಳನ್ನ ಬಚ್ಚಿಡ್ತಿದ್ದಂತಹ ಸ್ಥಳ. ಈಗಲೂ ಕೂಡ ಚೆನ್ನಾಗಿದೆ, ನಾವು ನೋಡ್ಬೋದು ಖಂಡಿತವಾಗಿಯೂ. ಈ ಜೈಲಿನ ವೆಂಟಿಲೇಷನ್ಗಳಿವು. ಅಲ್ಲಿ ಕೈದಿಗಳನ್ನ ಕೂಡಾಕಿ ಆ ಗಾಳಿಗೋಸ್ಕರ ಈ ವೆಂಟಿಲೇಷನ್ಗಳನ್ನ ಬಿಟ್ಟಿದ್ರು. ಮತ್ತೆ ಇಲ್ಲಿ ಸುಂದರವಾಗಿ ತೋರಿಸ್ಲಿಕ್ಕೆ ಈಗ ನಾನು ಹೊಂಟಿದ್ದೇನೆ. ಪ್ರಕೃತಿ ಸೌಂದರ್ಯ ಸವಿಬೇಕಂದ್ರೆ ನಾವು ಖಂಡಿತವಾಗ್ಲೂ ಇಲ್ಲಿಗೆ ಬರಲೇಬೇಕು. ಬನ್ನಿ, ಹಾಗಾದ್ರೆ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಈ ಕೋಟೆಯ ಮೇಲೆ ನಿಂತು ನಾವು ನೋಡಿದ್ರೆ ಸುತ್ತವೂ ಕೂಡ ಸಮುದ್ರ ಮತ್ತು ಓಡಾಡುತ್ತಿರುವ ಬೋಟ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಮತ್ತೆ ನಾನು ಲೈಟ್ ಹೌಸ್ ಅಂದಿದ್ದೆ ಮತ್ತು ದಿಕ್ಸೂಚಿಯನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ನಾವು ಪ್ರಕೃತಿ ಸೌಂದರ್ಯನ ಸವಿಬೇಕಂದ್ರೆ ಈ ಕೋಟೆಯ ಮೇಲೆ ನಿಂತ್ರೆ ಸಮುದ್ರದಲ್ಲಿ ಹೋಗ್ತಾ ಇರುವಂಥ ಬೋಟ್ಗಳನ್ನು ನಾವು ನೋಡ್ಬೋದು ಮತ್ತು ಸುತ್ತಲಿನ ಪರಿಸರವನ್ನು ನಾವು ಇಲ್ಲಿ ಗಮನಿಸ್ಬೋದು. ಸ್ನೇಹಿತರೆ ನೋಡಿ, ನಾನು ಆದಷ್ಟು ಜೂಮ್ ಮಾಡಿ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇರುವಂಥ ಬೋಟನ್ನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅತಿ ದೂರದಲ್ಲಿರುವಂಥ ಒಂದು ಬೋಟಿಂಗ್ ಹೋಗ್ತಾ ಇದೆ.
ಬನ್ನಿ ಸ್ನೇಹಿತರೆ, ಇಲ್ಲಿಂದ ನೀರನ್ನ ಎಲ್ಲಿ ಸ್ಟೋರೇಜ್ ಮಾಡ್ತಿದ್ರು ಅನ್ನುವ ಜಾಗವನ್ನ ನಾವು ವೀಕ್ಷಣೆ ಮಾಡ್ಲಿಕ್ಕೆ ನಾವು ಈಗ ಹೊಂಟಿದ್ದೀವಿ. ಬನ್ನಿ ತೋರಿಸ್ತೇನೆ. ಪೋರ್ಚುಗೀಸರು ಈ ಕೋಟೆಯನ್ನ ಹಲವಾರು ಉದ್ದೇಶಗಳಿಗೆ ಕಟ್ಟಲಾಗಿದೆ ಅಂತ ಹೇಳಿದ್ದೆ. ಅದು ಏನಪ್ಪಾ ಅಂತಂದ್ರೆ, ಈ ಕೋಟೆ ಇಲ್ಲಿ ಬರುವಂತಹ ಕಂಟೈನರ್ ಮತ್ತು ಹಡಗುಗಳಿಗೆ ನೀರು ತುಂಬಿಸುವುದು, ಮತ್ತೆ ಡಚ್ಚರು ಮತ್ತು ಮರಾಠರಿಂದ ಸಂರಕ್ಷಣೆಯಾಗಿ ಇರಲಿಕ್ಕೆ ಮತ್ತು ಅವರ ವಿರುದ್ಧ ಬಂದಂಥ ಕೈದಿಗಳನ್ನು ಒಂದು ಗುಪ್ತ ಸ್ಥಳಗಳಲ್ಲಿ ಇಡಲಿಕ್ಕೆ ಈ ಕೋಟೆಯನ್ನು ಕಟ್ಟಲಾಗಿದೆ ಅಂತ ಹೇಳಲಾಗ್ತದೆ. ಸ್ನೇಹಿತರೆ, ಈ ಕೋಟೆ ನಿಜವಾಗ್ಲೂ ತುಂಬ ಸುಂದರವಾಗಿದೆ. ನೀವೇನಾದರೂ ಗೋವಾಗೆ ಹೋದರೆ ದಯವಿಟ್ಟು ಇದನ್ನು ನೀವು ನೋಡಲೇಬೇಕು. ಯಾಕಂದರೆ ಗೋವಾದಲ್ಲಿ ಇರುವಂತಹ ಸ್ಥಳಗಳಲ್ಲಿ ಇದು ಕೂಡ ಒಂದು ಪ್ರವಾಸಿಗ ಸ್ಥಳ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇನ್ನೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ಥರದ ಹಲವಾರು ವಿಡಿಯೋಗಳು, ಹಲವಾರು ದೇವಸ್ಥಾನಗಳನ್ನು ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ನಿಮಗೆ ತಲುಪಬೇಕಂದ್ರೆ ಹಿಂದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.